ಅನಿವಾರ್ಯ ಕಾರಣಗಳಿಂದ ಸಚಿವರ ಡೇಟ್ ಮುಂದಕ್ಕೆ ಹೋದಕ್ಕೆ ಆ ಒಂದು ಅವ್ರು ಬರಬೇಕಾಗಲ್ಲ, ಸುಮ್ಮನೆ ಇದು ಬೇಡ ಇವತ್ತು ಮಾಡಿಬಿಡೋಣ ಅಂತಕ್ಕಂಥದ್ದನ್ನು ಮನಗಂಡು ಹಿಂದೆ ಮನೇಲೂ ಕೂಡ 3-4 ದಿವಸದಿಂದ ಬಂದಿತ್ತು. ಆದರೆ ಇಲ್ಲಿಯ ಹಿರಿಯರು ಮತ್ತು ನನ್ನ ಯುವಕ ಮಿತ್ರರು ಇಲ್ಲ ಸ್ಟೇಜ್ ಕಾರ್ಯಕ್ರಮ ಮಾಡಿ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದ ಈ ಕಟ್ಟಡ ಬರೀ ಈ ರೀತಿ ಆದರೆ ಹಾಗೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ, ಆದರೆ ಅದು ಮಾಧ್ಯಮದಲ್ಲೂ ಮತ್ತು ಬೇರೆ ದೊಡ್ಡ ಬಂದು ವಾಪಸ್ ಹೋದಂತ ಏನೇನೋ ಬರೋರು ಆ ಪ್ರಶ್ನೆ ಬೇರೆ. ಇವತ್ತು ಏನಾಗಿಲ್ಲ ಪತ್ರಿಕೆ ಅವಶ್ಯಕತೆ ಇಲ್ಲ, ಪ್ರಶ್ನೆ ಬೇರೆ. ಮುದೇನೂರು ಗ್ರಾಮ ತಾಲೂಕಾ ಕೇಂದ್ರದಿಂದ ಭಾಳ ದೂರವಾಗಿರ್ತಕ್ಕಂಥ ಗಡಿ ಒಂದು ಗ್ರಾಮ. ಇಲ್ಲಿ ಹಲವಾರು ಬೇಡಿಕೆಗಳು ಈಡೇರಿದವೆ. ಒಂದು ಸುಕ್ಷೇತ್ರ, ಇದು ಒಂದು ಪರಂಪರೆ ಇದಕ್ಕಿದೆ. ಚಂದ್ರಶೇಖರ ಮಹಾಸ್ವಾಮೀಜಿಯವರು ಅವತ್ತೇ ಲಿಂಗಭೇದದ ತಾರತಮ್ಯ ಇಲ್ಲದೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾತ್ರೆಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾವು ಅದನ್ನೇ ಸಹೋದರರಿಗೆ ಬೇರೆ ಕಡೆ ಬರೀ ಗಂಡು ಮಕ್ಕಳು ತೇರು ಜಗ್ಗಿ ಬಿಟ್ಬಿಡ್ತಾರೆ, ಆದರೆ ಹೆಣ್ಣುಮಕ್ಕಳು ಕೂಡ ಆ ತೇರಿನಲ್ಲಿ ಭಾಗವಹಿಸಬೇಕು. ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ತೇರುಗಳನ್ನು ಪ್ರಾರಂಭ ಮಾಡಿ ಲಿಂಗಭೇದ ಇಲ್ಲದೇ ಎಲ್ಲರೂ ಕೂಡ ಸಾಮರಸ್ಯದಿಂದ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಮಹತ್ವದ ಸಂದೇಶವನ್ನು ಸಾರಿರ್ತಕ್ಕಂಥವ್ರು ಯಾರಾಗಿದ್ದರೆ ಅದು ಮುದೇನೂರಿನ ಚಂದ್ರಶೇಖರ ಮಹಾಸ್ವಾಮೀಜಿ ಇರ್ತಕ್ಕಂಥದ್ದನ್ನು ಇವೆರಗೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭವ್ಯ ಪರಂಪರೆ ಈ ಗ್ರಾಮಕ್ಕಿದೆ. ಮಹೇಶ್ವರಿ ಬರೀ ಗ್ರಾಮ ಸಣ್ಣದಾಗಿದ್ದರೂ ಕೂಡ ಸುತ್ತಮುತ್ತಿರ್ತಕ್ಕಂಥ ಹಲವಾರು ಗ್ರಾಮಗಳು. ಇದೊಂದು ಕಮರ್ಷಿಯಲ್ ಗ್ರಾಮ ಆಗಿ ಬೆಳೀತಕ್ಕಂಥ ನಾವು ನೋಡಿದೆ. ವಾಣಿಜ್ಯ ವ್ಯಾಪಾರ ವಹಿವಾಟು ಇರ್ಬೋದು, ಬೇರೆ ಬೇರೆ ರೀತಿ ಒಳಗಡೆ ಇಲ್ಲಿ ಬಂದು ಹೋಗ್ತಕ್ಕಂಥ ಭಾಳ ಇದೆ. ಹಾಗಾಗಿ ಇದು ಸುಂದರವಾದ ಕಟ್ಟಡ ಕೂಡ ಇವತ್ತಾಗಿ, ಆದರೆ ಇದರ ಸಿಬ್ಬಂದಿ ಬೇಕು ಅಂತಕ್ಕಂಥದ್ದು ಭಾಳಷ್ಟು ಇಲ್ಲಿರ್ತಕ್ಕಂಥ ಹಿರಿಯರ ಮತ್ತು ಯುವಕ ಮಿತ್ರ ಆಟ. ಈಗಾಗಲೇ ಪ್ರಪೋಸಲ್ ಕೂಡ ಹೋಗಿ DH ಅವರು ಹೇಳಿ ಅನುಸಾರ ಮತ್ತು ಮುದೇನೂರು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಅನುಸಾರ ಈಗಾಗಲೇ ಅದು ಕೂಡ ಸಂಪುಟ ಸಭೆಯಲ್ಲಿ ಅನುಮೋದನೆಗೊಂಡಿದೆ. ಅಲ್ಲಿಯೂ ಕೂಡ ಸಿಬ್ಬಂದಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲಿ ಕೂಡ ಸಿಬ್ಬಂದಿಯನ್ನು ಸ್ಯಾಂಕ್ಷನ್ ಮಾಡಿಸಿ, ಯಾಕಂದರೆ ಬರೀ ಕಟ್ಟಡಕ್ಕೆ ನಾವು ಕಟ್ಟಿ ನಿಲ್ಲಿಸಿದರೆ ಸಾಲ, ಅದಕ್ಕೆ ಬೇಕಾಗ್ತಕ್ಕಂಥ ಸಿಬ್ಬಂದಿಯನ್ನು ಕೊಟ್ಟ ಮಾತ್ರ ಆ ಕಟ್ಟಡ ಎಷ್ಟು ಸುಂದರವಾಗಿ ಮಾಡಿದ್ವೋ ಅದು ಸಾರ್ಥಕತೆ ಹೊಂದಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಭಾಳಷ್ಟು ದೂರ ಇರೋದ್ರಿಂದ ಮತ್ತು ಸುತ್ತಮುತ್ತಲ ಸುಮಾರು 30-40 ಹಳ್ಳಿಗಳು ಇದಕ್ಕೆ ಜನರು ಬಂದು ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ. ನಾನು DH ಅವರು ಕೂಡ ಈಗಾಗಲೇ ಮಾತನಾಡಿದ್ದೇನೆ. ಖಂಡಿತವಾಗಿ ಸರ್ಕಾರದ ಮಟ್ಟದಲ್ಲಿ ಬೇಕಾಗ್ತಕ್ಕಂಥ ಸಿಬ್ಬಂದಿಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ. ಅದ್ರ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ಕಾಮಗಾರಿಗಳು ಬೇಕು ಅಂತಕ್ಕಂಥದ್ದು ತಾವು ಹೇಳಿದಿರಿ. ಖಂಡಿತವಾಗಿ ಅದನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಒಟ್ಟಾರೆ ಈ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದನ್ನು ಖಂಡಿತವಾಗಿ ನನ್ನಿಂದ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಇದ್ದೀವಿ. ನಾವು ಬಹುಡ ಸೋದರಿ ಹೇಮಲತಾ ನಾಯಕರು ಕೂಡ ಭಾಳ ದೂರದಿಂದ ಬಂದಿದ್ದಾರೆ. ಕೇಳಿದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥ ಗ್ರಾಮದ ಬಾನಿ ಅಂತೇಳಿ ಬಂದಿದ್ದಾರೆ. ಅವರು ಕೂಡ ತಮ್ಮ ಅನುದಾನದಲ್ಲಿ ಇಲ್ಲೇನು ಹಿರಿಯರು ಬೇಡಿಕೆ ಇಟ್ಟಿದ್ದಾರೆ, ಈ ಮಾಸ ಕೊಡಬೇಕು ಅಂತಕ್ಕಂಥದ್ದನ್ನು ಅದನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯ ಸಾಹೇಬರು ಏನೋ ಒಂದು ಕಾರ್ಯಾಧ್ಯಕ್ಷ ಮಾಡೋಣ ಬಂದೀನಿ ಅಂತ ಹೇಳಿದ್ರು. ಹಂಗೆ ನೋಡಿದ್ರೆ ಆ್ಯಕ್ಚುಲಿ ಮಿನಿಸ್ಟರ್ ಆಗಿ ಇಲ್ಲಿ ಬರಬೇಕಾಗಿದೆ. ಯಾಕಂದ್ರೆ ಗೊತ್ತಿಲ್ಲ, ನೀವು ಹಂಚ್ಕೊಂಡು ಇದರ ಅಡಿಗೆಲ್ಲಾಗಿದೆ. ಇವತ್ತು ಉದ್ಘಾಟನೆ ಇರ್ತಾ ಇದೆ. ಯಾಕಂದ್ರೆ ಇವತ್ತು ಇಲ್ಲಿ ಹೇಳಿದ ಈಗಾಗಲೇ ಮಹೇಶ್ವರ್ ಯಾಕಂದ್ರೆ ಭಯಂಕರ ಕಾತಿತ್ತು ನಾನು. ಒಂದು ಊಟಾಳು ಒಂದು ಮುದೇನು, ಒಂದು ಊಟಾಳು ಒಂದು ಮುದೇನು ಏನು ಮಾಡಿದ್ರು ಕೊಡ್ರಿ ಆರೋಗ್ಯ ನಮ್ಮ ಮೇಲ್ದರ್ಜೆಗೆ ಏರಿಸಲೇಬೇಕು ಅಂತಕ್ಕಂಥ ಭಾಳಷ್ಟು ಒತ್ತಡ ಇತ್ತು. ಅವತ್ತು ನಾನು ಅನಿವಾರ್ಯ ಪ್ರಪೋಸ್ ಮಾಡಿದ್ವಿ. ಮುಂದೆ ಬೇರೆ ರಾಜಕೀಯ ತೀರ್ಮಾನ ಪಡಿತು, ಆ ಪ್ರಶ್ನೆ ಬೇರೆ. ಅದನ್ನು ಮುಂದುವರೆದು ಇವತ್ತು ಭಾಳ ಉತ್ತಮವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಆಗಿದೆ. ಹಾಗೆಯೇ ಕೂಡ ಮುದೇನು ಒಂದು ದೊಡ್ಡ ಕೂಡ ಇಂಥ ಕಟ್ಟಡದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತು. ಮುಂಬರುವ ದಿನಮಾನಗಳು ಆರೋಗ್ಯ ಒಂದು ಶೈಕ್ಷಣಿಕವಾಗಿ ಬೇಕಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸೋದಕ್ಕೆ
ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕವಾಗಿ ನಾನು ತಮ್ಮ ಜೊತೆ ಯಾವತ್ತೂ ಇದ್ದು ಆ ಕೆಲಸವನ್ನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗಾಗಲೇ ಜೂನಿಯರ್ ಕಾಲೇಜನ್ನು ಕೂಡ ಪ್ರಸ್ತಾಪ ಮಾಡಿದೆ. ಖಂಡಿತವಾಗಿ ಅಜ್ಜನವರ ಆಶೀರ್ವಾದ ಈ ಗ್ರಾಮದ ಎಲ್ಲ ಜನರ ಮೇಲೆ ಇದೆ, ನಮ್ಮ ಮೇಲೂ ಕೂಡ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥದ್ದು ಭಾವನೆ ಮಾಡಿದೆ. ಮುಂಬರುವ ದಿನಮಾನಗಳಲ್ಲಿ ಕಾಲೇಜಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒಟ್ಟಾರೆ ಇದರ ವೀಕ್ಷಣೆ ಭಾಳ ಮುಖ್ಯ. ಇವತ್ತು ನಾವು ಉದ್ಘಾಟನೆ ಮಾಡ್ತೇವೆ.